ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಅಗ್ರಿ ಫಾರ್ಮರ್ಸ್ ಸ್ಟೂಡೆಂಟ್ಸ್ ಚಾನಲ್ಗೆ ವಿಸಿಟ್ ಮಾಡ್ತೀನಿ ನನ್ನೆಲ್ಲ ಸಬ್ಸ್ಕ್ರೈಬರ್ಗಳಿಗೂ ಹಾಗೂ ಹೊಸದಾಗಿ ನೋಡ್ತಿರುವಂಥ ನನ್ನೆಲ್ಲ ಸಹೋದರರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಎಲ್ಲರಿಗೂ ಒಂದು ಡೌಟು, ಡಾಕ್ಯುಮೆಂಟ್ಸ್ ರಿಕ್ವೈರ್ ಏನು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಗೆ 2025ಕ್ಕೆ ಏನಂದರೆ ವರ್ಷಕ್ಕೂ ಸಂಬಂಧಪಟ್ಟಂಥ ಕೃಷಿ ಮಹಾವಿದ್ಯಾಲಯಗಳು, ಕೃಷಿ ವಿಶ್ವವಿದ್ಯಾನಿಲಯಗಳು ಹೊಸ ರೂಲ್ಸ್ಗಳನ್ನ ತರೋದು, ಒಂಥರ ಪ್ರಕಟಣೆಗಳನ್ನ ನೀಡೋದು ತುಂಬಾ ಕಾಮನ್. ನಿಮಗೆಲ್ಲ ಗೊತ್ತಿರೋ ರೀತಿ ಈ ವರ್ಷ 2025ಕ್ಕೆ ಏನೇನಂತ ತಿಳ್ಕೊಳ್ಳೋದಾದರೆ KCT ಹಾಲ್ ಟಿಕೆಟ್ ಸೈನ್ಡ್ ಇನ್ ಎಕ್ಸಾಮ್. ಅಂದರೆ ನೀವು KCT ಬರೆಯುವಾಗ ನಿಮ್ಮ ಅಲ್ಲಿನ ಶಿಕ್ಷಕರು ಸೈನ್ ಹಾಕಿರ್ತಾರಲ್ಲ, ಆ ಹಾಲ್ ಟಿಕೆಟ್ನೇ ತಗೊಂಡೋಗಬೇಕು, ನೆನಪಿರಲಿ. ಅದು ಇಲ್ಲ ಅಂದರೂ ಆ ಜೆರಾಕ್ಸ್ ಇಟ್ಕೊಂಡಿರಬೇಕು ನೀವು, ಯಾಕಂದರೆ ಸೈನ್ ಆಗಿದ್ರೆ ಅಲ್ವಾ ನೀವು ಎಲಿಜಿಬಲ್ ಇರ್ತೀರ ಅಂತ ಗೊತ್ತಾಗೋಕ್ಕೆ. ಮತ್ತು ಸೆಕೆಂಡ್ ಒಂದು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಹಾಲ್ ಟಿಕೆಟ್. ನಾನೊಂದು ಹೇಳ್ತೀನಿ ಅಂದರೆ, ನಿಮ್ಮ ಫೋಟೋಸ್ ಇರುತ್ತೆ, ಅದಕ್ಕೋಸ್ಕರ ನೀವು ಕಲರ್ ಜೆರಾಕ್ಸ್ 2 ಪ್ರಿಂಟ್ ತೊಗೊಂಡೋಗಿ. ನಿಮ್ಮ ಮೇಲೆ 2 ಒಂದು ನಿಮ್ಮ ಹತ್ರ ಇಟ್ಕೊಂಡು ಹೋಗಿ, ಯಾತ್ಗೂ ಬೈ ಚಾನ್ಸ್ ತೀರ್ಸೋದ್ರೆ ಬಸ್ಸಲ್ಲಿ ಹೋಗುವಾಗ ಟ್ರಾವೆಲಿಂಗ್ ಟೈಮಲ್ಲಿ ಮತ್ತು ನೀವು ಮರ್ತೋದ್ರೂ ತಗೊಳ್ಳಿ. ಯಾಕಂದರೆ ಒಂದೊಂದು ಕೃಷಿ ಮಹಾವಿದ್ಯಾಲಯಗಳು, ವಿಶ್ವವಿದ್ಯಾನಿಲಯಗಳಲ್ಲಿ ನೀವು ಹೋದಾಗ ಜೆರಾಕ್ಸ್ ಅಂಗಡಿಗಳು ತೆಗೆದಂತೆ ಇದ್ದಾಗ ತೊಂದರೆ ಆಗ್ಬೋದು, ಕಷ್ಟ ಅಲಿಬೋದು. ಯಾಕಂದರೆ ಎಲ್ಲ ಕೃಷಿ ವಿಶ್ವವಿದ್ಯಾನಿಲಯಗಳು ಕಾಡು, ಅಂದರೆ ಅಷ್ಟು ಪಟ್ಟಣ ನಗರಗಳಿಗೆ ದೂರದಿಂದ ಇರುತ್ತೆ, ನಿಮಗೆ ತೊಂದರೆ ಆಗುತ್ತೆ. ಎರಡು ಜೆರಾಕ್ಸ್ ಮಾಡಿಸ್ಕೊಂಡು ತೊಗೊಂಡೋಗಿ ಅನ್ನೋದು ನನ್ನ ಒಂದು ಅನಿಸಿಕೆ. ಮತ್ತು ಮೂರನೇದು ಬಂದು ಐಡೆಂಟಿಟಿ ಪ್ರೂಫು. ನೀವು ಇವೆರಡರ ಜೊತೆ ಇನ್ನೊಂದು ಐಡೆಂಟಿಟಿ ಪ್ರೂಫ್ ತೊಗೊಂಡೇ ಹೋಗಲೇಬೇಕು. ಅಂದರೆ ಏನು ಗೊತ್ತಾ, ನೀವು ನಮ್ಮ ಕರ್ನಾಟಕದವರೇನ ಇಲ್ಲ ನಿಮ್ಮ ಯಾವುದಾದರೂ ಒಂದು ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ನೀಡಿರುವಂಥ ಗುರುತಿನ ಚೀಟಿಗಳನ್ನು ತೊಗೊಂಡೋಗೋದು ಕಡ್ಡಾಯ. ನಿಮಗೆ ಗೊತ್ತು ಕೂಡ. ಉದಾಹರಣೆಗೆ ಪ್ಯಾನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ನಿಮ್ಮ DLನು ಇನ್ನಿತರ ಯಾವುದಾದ್ರೂ ಗೌರ್ಮೆಂಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ನೀಡಿರುವಂಥ ID ಪ್ರೂಫ್ನ ತಗೊಂಡೋಗಿ ಫ್ರೆಂಡ್. ಮತ್ತು ಕಾಸ್ಟ್ಯೂಮ್ಸ್ನ ಸುಮಾರು ಜನ ಕೇಳ್ತಿದ್ರಿ, ಅಂದರೆ ಲೈಕ್ ಕಮೆಂಟ್ಸ್ ಆಗ್ತಿದ್ರಿ, ಕಾಸ್ಟ್ಯೂಮ್ಸ್ ಯಾವ ರೀತಿ ಇರಬೇಕಂತ. ಡ್ರೆಸ್ ಕೋಡ್ ಏನು ಗೊತ್ತಾ, ನನ್ನ ಒಂದು ಅನಿಸಿಕೆ ಏನಂದರೆ, ನೀವು ಇವಾಗ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಏನು ತೊಗೊಂಡೋಗಿದ್ರಿ ಅದನ್ನೇ ಹಾಕ್ಕೊಂಡೋಗಿ. ಅಂದರೆ ಇವಾಗ ಫುಲ್ ಡೋಲ್ ಇಲ್ಲದೆ ಇರುವಂತಹ ಟೀ ಶರ್ಟು ಮತ್ತು ಪ್ಯಾಂಟ್, ನಾರ್ಮಲ್ 2 ಜಿಪ್ ಇರುವಂತಹ ಪ್ಯಾಂಟು, ನಾರ್ಮಲ್ 2 ಜೋಬ್ ಇರೋಂಥದ್ದು, ಓಕೆನಾ. ಸಿಂಪಲಾಗಿ ಹೋಗಿ, ಏನು ಅಷ್ಟು ನರ್ವ್ನೆಸ್ ಆಗಬೇಡಿ. ನೀವು ಬರಿತೀರಾ, ನಿಮಗೆಲ್ಲ ಗೊತ್ತಲ್ಲ, 200 ಮಾರ್ಕ್ಸ್ ಇರುತ್ತೆ, ಒಟ್ಟು 50 ಕ್ವಶನ್ ಇರುತ್ತೆ, ಒಂದು ಕ್ವಶನ್ಗೆ 4 ಮಾರ್ಕ್ಸ್, ಓಕೆನಾ. ನೀವು ಮಾಡ್ತೀರಾ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್. ಮತ್ತೊಮ್ಮೆ ಯಾರೆಲ್ಲ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಬರೀತಿದ್ದೀರಾ, ನಿಮಗೆಲ್ಲ ಆಲ್ ದ ಬೆಸ್ಟ್ ಫ್ರೆಂಡ್ಸ್. ಬಾಯ್.